ಮನ್ಯಾಗ ರಾಜನ್ ಗತಿ ಐತೆ ನಾನು ಇಲ್ಲಿ ಬಂದು ಇಷ್ಟು ಸಮಾಧಾನದಿಂದ ಮಾತಾಡ್ಲಾಗತೈತಿ. ನಮ್ಮ ಮನ್ಯಾಗ ಈಕಿ ಇದ್ರ ಬ್ಯಾರೆ ವಿಚಾರನೇ ಆಗ್ತಿತ್ತದು. ಜೋ ಬೇರೆ ಹೇಳ ಸಿಟ್ಟಿಗೆ ಬಿಡ ಹಂಗ ಹಿಂಗತ್ತ ನೋಡು. ಪ್ರತೀಕ್ಷಾ ಪ್ರತೀಕ್ಷಾ ಬಾರ ಒಂದಿಟ್ಟಿಲಿ. ಅಕ್ಕಿ ಸಾಲಿ ಹೋಗ್ಯಾಳ ಅಕ್ಕಿ ಮುಂಜಾನೆ 10ಕ್ಕೆ ಹೋಗ್ಯಾಳ. ಎದಕ್ಕೆ ಏನ್ ಬೇಕಾಗಿತ್ತನ? ಹೌದನ? ಎಕ್ಸಾಮ್ ಅದಾವು, ಒಂದ್ 2 ದಿನ ಬಿಟ್ಟು ಮನೆಗೆ ಕೂತು ಓದ್ತೀನಿ ಅಂತಂತ ಹೇಳಿದ್ಲು. ಅಷ್ಟೇನ್ ಹೇಳಲಿಗ್ಯಾರ ಅಂತಂದಿಲ್ಲ. ಅದಕ್ಕೆ ನಾ ಇಲ್ಲೇ ಮನ್ಯಾಗ ಅನಂತ ಮಾಡಿದ್ದೆ ನಾನು. ಇಲ್ಲ ಹೋಗ್ಯಾಳ ಅಕ್ಕಿ, ಏನ ಆಕಿನ ಗೆಳತಿ ಬಂದಿದ್ವ ಕರ್ಯಾಕ ಹೋಗ್ಯಾಳ. ಇಲ್ಲ ಮಾರ್ಕೆಟ್ ಹೋಗುದಿತ್ರಿ, ನನಗೆ ಡ್ರೆಸ್ ಬೇಕಾಗಿತ್ತ ತರಾಕ್ ಹೋಗುನ ಅಂತ ಹೇಳಿದ್ದೆ. ಹ್ಞೂ ಅಂದಿಲ್ಲ ಆಕಿನು. ಒಂದ್ ಮಾತ್ರ ಹೇಳ್ಬೇಕಿಲ್ಲ, ಹಂಗ ಹೋಗ್ಯಾವ ನೋಡು. ಹೋಲ್ ಬಿಡುವ, ಆಕಿನ ಎಕ್ಸಾಮ್ ಮುಂದಿನ ಹೋಗ್ಬರತ್ತ. ಆರಾಮದ ಮನ್ಯಾಗ ಮತ್ತೇನೆ ತವ್ರ ಮನ್ಯಾಗ ಏನ್ ಹೇಳೋದಿಲ್ಲ ಕೇಳೋದಿಲ್ಲ. ಆರಾಮ್ ಬಿಂದಾಸ್ ಅದ. ಅಲ್ಲಿ ಆದ್ರೆ ನಮ್ಮ ಕಿರ್ಕಿರಿ ಮಾಡ್ತಿದ್ದೆ, ನಂದಿಟ್ ಕಿರ್ಕಿರಿ ಇರ್ತಿತ್ತು. ಮತ್ತೇನೈತಿ ಈಗ ಐಕಿನ್ ಕನ್ವಿನ್ಸ್ ಮಾಡಿ ಕರ್ಕೊಂಡು ಹೋಗಿದ್ರು. ಕರ್ಕೊಂಡು ಹೋಗಕ್ ಹಾಕಿತ್ತು. ನನ್ನ ಬಗ್ಗೆ ಎಲ್ಲ ಹೇಳ್ತಾವ ಅವ್ರ ಮನ್ಯಾಗ, ಕಳಿಸ್ತಾರ ನನ್ನ ಜೊತೆ ಇವ್ರು. ಏನ್ ಮಾಡ್ಬೇಕಪ್ಪ? ಹಂಗಾಗ ಇನ್ನಕ್ಕಿನ್ ನಂಬಿಸ್ಬೇಕಂದ್ರ ಗುಡ್ಡಾನೆ ಕಳೆದು ಇಟ್ಟಂಗ ಆಕಿತ್ ನಾನು. ಸ್ನೇಹ ಸ್ನೇಹ ಅತ್ತಿರಿ. ಯಾರ ಸ್ನೇಹ ಸ್ನೇಹ ಕರೆಕತ್ತಾರಲ್ಲ? ಯಾರ ನೋಡ್ ಸ್ನೇಹ? ಓ ನೀ ಅನಪ ಬಾರ್ಕ ಒಳಗ್ ಕುಂದ್ರ ಬಾ. ಅಲ್ರಿ ಸ್ನೇಹ ಸ್ನೇಹ ಜೊತೆ ಮಾತಾಡ್ಬೇಕಾಗಿತ್ರಿ. ಕಾಣಲಿಗಳಲ್ರಿ? ಹಾ ಸ್ನೇಹ ಅದಪ್ಪ. ಅಕ್ಕಿನ ಜೊತೆ ಅಟ್ಟೆ ಮಾತಾಡ್ತೇನೆ, ನಮ್ ಜೊತೆ ಮಾತಾಡ್ತೇವೆ. ಅಲ್ಲಪ್ಪ ನಾವೇನ್ ಸಂಬಂಧ ಇಲ್ಲ ನಕ್ಕಿಗೆ. ಮಗಳನ್ನ ಕೊಟ್ಟೇವಿ ಅಂದ್ರೆ ನಾವು ಸಂಬಂಧ ಇದ್ದಂಗೆ. ನಾವು ಕೊಟ್ಟು ಮಾಡಿದ್ದೈತದ, ಅದಕ್ಕೇನ ಲವ್ ಮ್ಯಾರೇಜ್ ಆಗಿಲ್ಲ. ನಮ್ ಜೊತೆ ಮಾತಾಡ್ಬೇಕಲ್ಲಪ್ಪ ನೀನು. ಸ್ನೇಹನಟ್ಟು ಮಾತಾಡಿ ಕರ್ಕೊಂಡು ಹೋಗಕ್ಕೆ ಹೆಂಗ್ ಬಿಟ್ಟೇವ್ ನಾವು. ಹಿಂಗೇನಿಲ್ರಿ, ನಿಮ್ ಜೊತೆ ಮಾತಾಡ್ತೀನಿ ಹಂಗ ಕ್ಯಾಶುವಲ್ ಆಗಿ ಕೇಳಿದೆ ಸ್ನೇಹ ಅಂತ. ಅದಪ್ಪ. ಆಕಿನೂ ಈಗ ಎದ್ದಾಳ. ಎದ್ದು ಈಗಿನ ಜಳಕ ಮಾಡ್ಬೇಕು. ನಾಷ್ಟ ಮಾಡಕ್ಕ. ನಾಷ್ಟ ಮಾಡಿ ಅಲ್ಲೇನ ನಿಮ್ಮ ಮನೆಯಿಂದ ಇಲ್ಲಲ್ಪ, 5ಕ್ಕೆ ಕೇಳ್ಬೇಕು 4ಕ್ಕೆ ಕೇಳ್ಬೇಕು. ಚಂದ ಹೊಟ್ಟಿ ಕೂಳಿರಲ್ಲ ಏನಿರಲ್ಲ. ಇಲ್ಲ ಆರಾಮ್ ಅದಪ್ಪ. ಆಕಿಗೆ ಅಂತಂದ್ರೆ ರಾಣಿ ಗತಿ ಅದ, ಮಹಾರಾಣಿ ಗತಿ. ಕರಿತೀನಿ ಕುಂದ್ರಪ್ಪ, ನಾಷ್ಟ ಹಾಕೊಂಡ್ ಬರ್ತೀನಿ, ನೀನು ತಿನ್ನು. ಆರಾಮ್ ಕೂತ್ ಮಾತಾಡು. ನಿಮ್ಮ ಅಮ್ಮಾರು ಇಲ್ಲ, ಅವರು ಡ್ಯೂಟಿಗೆ ಹೋಗ್ಯಾರಪ್ಪ. ಬಂದಿಂದ ಮಾತಾಡ್ಲ ಕುಂದ್ರ. ಹಂಗಂದ್ರೆ ಹೆಂಗಿರ್ತ್ರಿ? ನಾ ಹೇಳ್ಕೊಂಡ್ ಬಂದಿದ್ರಿ. ಈಗ ಅವ್ರು ಬರುತ್ತನ ಅಂದ್ರೆ ನನಗೂ ಲೇಟ್ ಆಗ್ತಿತ್ರಿ. ಅದಕ್ಕೆ ನಾ ಸ್ನೇಹ ಕರ್ಕೊಂಡು ಹೋಗ್ಬೇಕಂತ ಬಂದಿದ್ದೇವೆ. ಅಲ್ಲಪ್ಪ ನಿಮ್ಮ ಅಮ್ಮಾರಿಲ್ಲ ಏನಿಲ್ಲ, ನಾವ್ ಹೆಂಗ್ ಕಳ್ಸಕತ್ತೈತಿ? ಏನ್ ಹಂಗೆ ಸುಮ್ಮನೆ 4 ದಿನ ಇದ್ರೊಳಗ ಖುಷಿಯಿಂದ ಬಂದಿಲ್ಲಕ್ಕಿತ್ತು ಅವ್ರ ಮನೆಗೆ. ಏನೇನಾಗೈತಿ ಏನೇನಿಲ್ಲ ಎಲ್ಲ ನಿಮ್ಗೂ ಗೊತ್ತೈತಿ. ನೀ ಏನ್ ಮಾಡಿ, ನಿಮ್ಮ ಅವ್ವಾರ ಏನ್ ಮಾಡ್ಯಾರ ಎಲ್ಲ ಹೇಳಾಕಿ. ಅಷ್ಟ ಇದ್ದಾಗ್ಲೇ ಮತ್ ಹಂಗೆ ಸುಮ್ ಸಹಜ ಹಂಗ್ ಕಳ್ಸಕತ್ತೈತಪ್ಪ. ಕುಂದ್ರಪ್ಪ, ನೋಡಪ್ಪ ಕುಂದಿರ್ತೀರ ಕುಂದ್ರ, ಒಲ್ಲೆ ಅಂದ್ರೆ ಹೋಗ್ಬಿಡು. ಯಾರವ? ಓ ಇವ್ರನ? ಏನ್ರಿ ಬಂದಿದ್ದು? ನಾ ಹೋಗಿ ಚಾ ತೊಗೊಂಬರ್ತೀನ. ನಾಷ್ಟ ಅಂದೆ, ನಾಷ್ಟ ಆಗೈತಿ ಅಂತಂದ್ರೆ ಚಾ ತೊಗೊಂಬರ್ತೀನಿ, ಮಾತಾಡ್ತೀರಿ. ನಾಷ್ಟನ ತಗೊಂಬಾ ಬೇ. ಮಾಡ್ಯಾರ ಇಲ್ಲ ಪಾಪ, ನೀನ್ ಹೋಟೆಲ್ದಾಗೆ ತಿಂದಾರ. ನಾ ಇದ್ದಾಗ ನಮ್ಮ ಅತ್ತಿ ಎಲ್ಲ ಕುಂದಿರ್ಸ್ಕೊಂಡ್ ಮಾಡಿಸ್ಕೊತಿದ್ಲು. ಈಗ ಬಿರಿ ಬಂದಿರ್ಬೇಕು. ನನಗ್ ಬಂದಿಲ್ಲ ಅಂದ್ರು ಹಂಗ ಹಿಂಗ ಮಾಡ್ತಿದ್ಯಾ. ಈಗ ತಮಗ ಎಲ್ಲ ಮಾಡೋದು ಬಿರಿ ಬಂದಿರ್ತೈತಿ, ಅದನ್ನ ಹೆಂಗ್ ಬಿಟ್ಕೊಡ್ತಾರ? ಹೋಗಪ್ಪ, ನನ್ನ ಕೈಲಿ ಏನಾಗಲ್ಲ, ಹೊರಗೆ ತಿಂದು ಹೋಗಿ ಬಂದಿರ್ಬೇಕು. ಅದು ಹೊರಗೆ ತಿಂದಾರ ಬಿಟ್ಟಾರ ಯಾರಿಗ? ನಾಷ್ಟನ ಹಾಕೊಂಬಾ, ಚಾನು ತೊಗೊಂಬಾ. ಇಲ್ಲ ಸ್ನೇಹ, ನಾ ಮಾಡ್ಕೊಂಡು ಬಂದೀನಿ. ಅವ್ವ ನಾಷ್ಟ ಮಾಡಿದ್ಲು, ಚಾನು ಕುಡ್ಕೊಂಡ್ ಬಂದೀನಿ. ಏನ್ ಬೇಡ, ಚಾ ನಾಷ್ಟ ಏನು ಬೇಡ. ಓಹೋ, ಇವ್ರು ಇಷ್ಟು ಸಣ್ಣಾಗಿ ಮಾತಾಡಕತ್ತಾರ. ಏನ ಐತ್ ಮತ್ಲತ್. ಅಲ್ಲಿ ಅಷ್ಟೆಲ್ಲ ಹಾರಾಡೋರು ಜಿಗಿದಾಡೋರು ಇಲ್ಲಿ ಬಂದು ಇಷ್ಟು ಮಾಡಕತ್ತಾರಲ್ಲ. ಅಂದಂಗ ಏನ್ ಬಗ್ಗೆ ಬಂದ್ಬಿಟ್ರಲ್ಲ. ಹೆಂಡತಿ ನೆನಪಾದ್ಲಕ್ ಬಂದ್ರೆ ಮತ್ತೇನ ಬೇರೆ ಉದ್ದೇಶ ಮನಸ್ಸಿನಾಗ ಅದೇ ಇಟ್ಕೊಂಡ್ ಬಂದಿರ ಮತ್ತೆ. ಸಿಟ್ಟು ನೆತ್ತಿಗೆ ಏರಾಕತ್ತೈತಿ. ಅವ್ಳು ಸಿಟ್ಟಿಗೆ ಏರ್ಬಿಡತ್ತೀವ. ಇರ್ಲಿ. ಹಂಗೇನಿಲ್ಲ ಸ್ನೇಹ. ಅಲ್ಲ, ಮನಿ ಅಂದಿಂದ ಸಣ್ಣ ಪುಟ್ಟ ಇದ್ದಿದ್ದಿ, ಅದನ್ನೇ ಮುಂದುವರ್ಸತ್ ಹೋಗಾಕ್ ಹಾಕಿದ್ದೇನೆ. ಹೋಗುಣ, ಮನಿಗೆ ಹೋಗುಣ. ನಾನು ನಿನ್ ಕರೆಯಕ್ಕೆ ಬಂದೀನಿ. ನನಗೂ ನಿನ್ ಬಿಟ್ಟು ಇರಕ್ಕಾಗಲ್ಲಾಗಿತ್ತು. ಅದಕ್ಕೆ ಮನಿಗೆ ಹೋಗೋಣ ಸ್ನೇಹ. ಅವ್ಗೂ ತನ್ನ ತಪ್ಪಿನ ಅರಿವು ಆಗೈತ್ಯಾ, ಇನ್ನೊಂದ್ಸರಿ ಹಂಗ್ ಮಾಡುದಿಲ್ಲ. ಹೋಗು ನಡಿ, ನಾವಿದ್ದು. ನೀ ಕೆಲ್ಸಕ್ಕೆ ಹೋಗ್ತೀನಿ ಅಂತಿಲ್ಲ, ಆಯ್ತು, ನಾನು ಪರ್ಮಿಷನ್ ಕೊಡ್ತೀನಿ ನಿನ್ ಕೆಲ್ಸಕ್ಕೆ ಹೋಗಕ್. ಹೋಗ್ ನೀನ್, ನಾ ಏನ್ ಬೇಡ ಅನ್ನೋದಿಲ್ಲ. ನೀ ಹೆಂಗತಿ ಹಂಗ. ನಾ ಏನು ನಿನಗಿನ್ನ ಏನು ಅನ್ನೋದಿಲ್ಲ. ಅವನು ನಿನಗೇನು ಹಚ್ಚುದಿಲ್ಲ, ಮಾಡುದಿಲ್ಲ. ಹಂಗ ಹಿಂಗ ಏನು ಅನ್ನೋಲ್ಲ. ನಿಮ್ಮ ಮನೆಯಿಂದ ಹೆಂಗಿರ್ತೀರ ಹಂಗೆ ಇರ್ ಸಾಕು, ಏನು ತೊಂದ್ರೆ ಆಗಲ್ಲ ನಿನಗೆ. ಓಹೋ, ಈ ಮಾತು ನಾನ್ ನಂಬೇಕ್ರಿ? 5-6 ತಿಂಗಳು ಆಯ್ತು ನಾನು ನಿಮ್ಮನ್ನ ನೋಡಕತ್ತೀನಿ. ನಿಮ್ಮ ಮಮ್ಮಿ ನಿಮ್ಮ ಅವ್ವರ್ನ ನಿಮ್ಮನ್ನ. ಈಗ ಒಮ್ಮೆ ಸಡನ್ ಆಗಿ ಬಂದು ಹಿಂಗ್ ಚೇಂಜ್ ಆಗಿರ ಅಂದ್ರೆ ನಾನು ನಂಬಕ್ಕೇನ? ಕಿವಿ ಮೇಲೆ ಹೂವ ಇಟ್ಕೊಂಡಿಲ್ಲ. ನನ್ನ ಕಿವಿ ಮೇಲೆ ಹೂವ ಇಡಕ್ ಬಂದಿರ ನೀವು? ದೇವರಾಣಿ ಸ್ನೇಹ, ನಂಬ ಕರೀನಿ. ನಿಮಗೂ ತಪ್ಪಿನ ಅರಿವು ಆಗೈತಿ. ಹೊಸದಾಗಿ ಮದುವೆಗೆ ಬಂದಿರ್ತೀರಿ, ಹಂಗ ಮಾಡ್ಬಾರ್ದಾಗಿತ್ತು. ಏನ ದುಡುಕ್ ಬುದ್ಧಿ ಮಾಡಿದ್ವಿ, ತಪ್ಪಾಯ್ತು, ಕ್ಷಮಿಸ್ಬಿಡು. ಓಹೋ, ಹೌದೇನ್ರಿ? ನನಗ ಕೆಲ್ಸಕ್ಕೆ ಹೋಗಕ್ಕ ನೀವು ಪರ್ಮಿಷನ್ ಕೊಡ್ತೀರಿ? ನಿಮ್ ಪರ್ಮಿಷನ್ ತಗೊಂಡ್ಮೇಲೆ ನಾನು ಕೆಲ್ಸಕ್ಕೆ ಹೋಗ್ಬೇಕು. ಇದ ಒಂದು ತಾಳಿ ಅಲ್ಲ, ನೀವು ತಾಳಿ ಕಟ್ಟಿರ ಅನ್ನೋದಕ್ಕೆಲ್ಲ ನೋಡಿ ನಿಮ್ ಪರ್ಮಿಷನ್ ತಗೊಂಡು ಕೆಲ್ಸಕ್ಕೆ ಹೋಗ್ಬೇಕು. ನಿಮ್ ಪರ್ಮಿಷನ್ ತಗೊಂಡು ಅವ್ರ ಮನೆಗೆ ಬರ್ಬೇಕು. ಮತ್ ನೀವು ಊಟ ಹಾಕಿದಾಗ ತಿನ್ಬೇಕು, ಕುಂದಿರ್ಬೇಕು. ಇದೇ ಟೈಮಿಗೆ ಅಂದ್ರೆ ಹೇಳ್ಬೇಕು. ಯಾರು ಹೇಳ್ರಿ ಇದನ್ನ? ನಿಮ್ ಮನಿ ಜೈಲ್ ಇದ್ದಂಗ. ನನಗ ಒಂದು ಸ್ವತಂತ್ರ ಅನ್ನೋದಿಲ್ಲ, ಏನಿಲ್ಲ. ನಿಮಗ ಇಷ್ಟೆಲ್ಲ ಟಾರ್ಚರ್ ಮಾಡಿ ಸದ್ಯಕ್ಕೆ ನಿಮ್ನ ನಂಬಿ ತಿನ್ನಕ್ ತಿಳ್ಕೊಂಡಿರನ್ನ. ಸದ್ಯ
ಸದ್ಯಕ್ಕೆಲ್ಲ ಯಾವಾಗ್ಲೂ ನಮ್ಗೂ ಮಗಳೇ ಅಲ್ಲ ನಾನು. ನೀವು ಪರ್ಮಿಷನ್ ಕೊಟ್ಟ ನನಗೆ ಸ್ವತಂತ್ರ ಇಲ್ಲ. ಎಲ್ಲಾರ್ಗು ಅವ್ರದೇ ಆದ ಸ್ವತಂತ್ರ ಇರ್ತೈತಿ. ನೀವೇನ್ರಿ ನನಗ್ ಪರ್ಮಿಷನ್ ಕೊಡೋದು? ನನ್ನ ತವ್ರ ಮನ್ಯಾಗ ಆರಾಮದೀನಿ. ಈ ತಾಳಿ ಕಟ್ಟಿದ್ಕಲ್ಲ ಇಷ್ಟೆಲ್ಲ ನನ್ನ ಮೇಲೆ ನೀವು ಹಾಕಿ ಚಲಾಯಿಸುತ್ತಿರೋದು. ಈ ತಾಳಿ ಬೇಡ ನನಗೆ, ಡೈವರ್ಸ್ ಕೊಡ್ತೀನಿ ನಾನು. ನನ್ನ ತವ್ರ ಮನ್ಯಾಗ ಇಲ್ಲ, ಆರಾಮ ಅದೀನಿ ನಾನು. ನನ್ನ ಕಾಲ ನಿಂತ್ಕೊಂಡು ನನ್ನ ಜೀವನ ನಾನು ನೋಡ್ಕೊತೀನಿ, ನನ್ನ ತಂದೆ ತಾಯಿ ನಾನು ನೋಡ್ಕೊಂಡು ಹೋಗ್ತೀನಿ. ನಿಮ್ಮ ಅವಶ್ಯಕತೆ ಆಗಲಿ, ನಿಮ್ಮ ಅನುಕಂಪ ಆಗಲಿ, ಕನಿಕರ ಆಗಲಿ ನನಗೆ ಯಾವುದು ಬೇಕಾಗಿಲ್ಲ. ಸಿಟ್ಟಿಗೆ ಕೆಲಸ ನಾ ಹಂಗ ಹೇಳಾಕತ್ತಿಲ್ಲ ಸ್ನೇಹ. ತಪ್ಪಾಗೈತ್ ನಂದು, ತಪ್ಪಾಗೈತ್ ಕರೇನೆ. ಆದ್ರೆ ನಮ್ ತಿದ್ಕೊಳಕ್ ಒಂದ್ ಅವಕಾಶನೂ ಕೊಡುದಿಲ್ಲ. ಜೈಲ್ದಾಗ ಏನ್ ಕೈದಿಗಿ ಲಾಸ್ಟ್ ನಿನ್ ಕೊನೆ ಆಸೆ ಏನು ಪಾತ್ರ ಕೇಳ್ತಾರೆ. ನಾವ್ ಮನುಷ್ಯರು ಮನ್ಯಾಗ ಸಣ್ಣ ಪುಟ್ಟ ಎಲ್ಲಾರು ನಡ್ವಕ್ ನಡೀತಾವ. ಅಂತದ್ರಂಗಿ ನನಗ್ ಒಂದ್ ಅವಕಾಶ ಕೊಡುದಿಲ್ಲ. ನಾನ್ ನಿನಗ್ ಪರ್ಮಿಷನ್ ಹಂಗಲ್ಲ ಅಂತ ಕ್ಯಾಶುವಲ್ ಆಗಿ ಮಾತಾಡ್ದೆ ಅಷ್ಟೇ. ನಿನ್ ಸ್ವತಂತ್ರ ನಿನಗೆ ಇರ್ತೈತಿ. ಆದ್ರೆ ಬಾ ಹೋಗುನ್ ಸ್ನೇಹ, ಹಂಗ ಮಾಡ್ಬೇಡ. ನೀವನು ಕುಂದ್ರಿ ಯಾಕಿದ್ರಿ? ಕುಂದ್ರಿ, ನಮ್ಮ ಮನೆಗೆ ನನ್ ತಪ್ಪು ತಿಳ್ಕೊಳ್ಳಿಲ್ರಿ. ಕುಂದ್ರಿ, ಇಷ್ಟೆಲ್ಲ ಅನುಕಂಪ ಬರಂಗ ಏನ್ ಮಾಡ್ಬೇಡ್ರಿ, ಕೂಡ್ರಿ. ಅಲ್ಲ ಸ್ನೇಹ, ನಾ ಏನ್ ಮಾತಾಡಿದ್ರು ತಪ್ಪು ತಿಳ್ಕೊಳಕತ್ತಿಲ್ಲ. ತಪ್ಪಾಗೈತ್ ನಂದು, ಸರಿ ಮಾಡ್ಕೊಳಕ್ ಒಂದ್ ಅವಕಾಶ ಕೊಡು. ನೋಡಪ್ಪ, ನೀನು ಇಲ್ಲಿ ಬಂದ್ ಇಷ್ಟು ಮಾತಾಡಿ ಅಂದ್ಮೇಲೆ ನಿನ್ ಪಟ್ಟನೆ ನಂಬಿ ನನ್ ಮಗನ್ ಕಳ್ಸಕ್ಕ ನಾವೇನಿಗೂ ಇಲ್ಲ. 5-6 ತಿಂಗಳ ಗಟ್ಲೆ ಆಯ್ತು ನನ್ ಮಗಳನ್ನ ಹೆಂಗ್ ನೋಡ್ಕೊಂಡಿರ ಅನ್ನೋದು ಗೊತ್ತೈತಿ. ಒಂದು ಫೋನ್ ಹಚ್ಚಕ್ ಬಿಟ್ಟಿಲ್ಲ, ಮನೆಗೆ ಇದ್ರು ಅಲ್ಲಿ ಹೋಗ್ಯಾಳ ಇಲ್ಲಿ ಹೋಗ್ಯಾಳ. ಏನ್ ಪಾಡೆ ಜೀವ ತಿಂದಿರಾ ನೀವಿಬ್ರು? ಎಲ್ಲ ಹೇಳಪ್ಪ ನನ್ ಮಗಳು ಕತಿ ಮಾಡಿ ಹೇಳ. ಇಷ್ಟ್ರ ಮ್ಯಾಲ ನೀ ಹಿಂಗ ಸಡನ್ ಆಗಿ ಬಂದು ಕರ್ಕೊಂಡ್ ಹೋಗ್ತೀನಿ ಅಂತಂದ್ರ ಕಳ್ಸಕ್ಕ ನಾವೇನ ಮಳ್ಳಿಲ್ಲಿ. ಹೆಂಗ್ ನಾವ್ ಕರ್ಕೊಂಡ್ ಬಂದಿವಿ ಹಂಗ ನೀವ್ ಒಬ್ನ ಬಂದಿ ಅಂದ್ರೆ ನನ್ ಮಗಳನ್ನ ನಿಮ್ ನಂಬಿ ಕಳ್ಸಕ್ ನಮಗೆ ಏನೋ ಹುಚ್ಚಿಗಿಚ್ಚಿಡಿಲ್ಲ. ಇಷ್ಟು ದಿನ ಎಲ್ಲ ಮಾಡಿದ್ ನೋಡಿದ್ರೆ ಈಗ ನೀವು ಇಷ್ಟು ಸಡನ್ ಆಗಿ ಬದಲಾಗಿರಿ ಅಂದ್ರೆ ನಂಬಕ್ಕೂ ನಮಗೇನ್ ಆಗಲ್ಲಗೈತಿ. ನಿಮ್ಮ ಮಾಮರ್ ಬರ್ಲಿ, ಅವ್ರ ಇದು ಮಾಡ್ಲಾರೆ, ಅವ್ರ ಮುಂದಿರ್ಲಾರೆ ನಾವ್ ಏನೋ ಡಿಸಿಷನ್ ತಗೊಳ್ಳೋದಿಲ್ಲ. ಏನ ಇದ್ರ ಮೇಲೆ ನಿಮ್ಗೆ ಬಿಟ್ಟಿದ್ದಪ್ಪ. ಹೌದ್ರಿ, ಈಗ ನೀವ್ ಎಜುಕೇಟೆಡ್ ಆಗಿ ನಿಮ್ಮ ಅವ್ರ ಜೊತೆ ಸೇರಿ ನೀವು ಹಿಂಗ ಮಾಡ್ತೀರ ಅನ್ನೋದು ನಮಗೂ ಗೊತ್ತಾಗ್ಲಿಲ್ಲ. ಅಲ್ರಿ ಯವ್ವ, ಯಾವ ಕಾಲದಾಗದಿರಿ ನೀವಿನ? ಯಾವ ಕಾಲದಾಗದಿರಿ? ಒಬ್ಬರ ಕಾಲದಾಗದಿರ ನೀವು? ಹೌದ್ ಬಿಡ್ರಿ, ನಮ್ ಮನ್ಯಾಗ ನಮ್ ಗಂಡ ನಿಮ್ಮಟ್ಟು ಶಾಲಿ ಕಲ್ತಿಲ್ಲ, ಅವ್ರ ಎಜುಕೇಶನ್ ಇಲ್ಲ. ಆದ್ರೂ ನನ್ ಪರವಾಗಿ ನಿಂದಿರ್ತಿದ್ರು ಅವ್ರು ಯಾವಾಗ್ಲೂ. ಪರವಾಗಿ ಅಂದ್ರೇನು, ಯಾರ್ ತಪ್ಪಿರ್ತೈತಿ ಯಾರ್ ಸರಿ ಇರ್ತೈತಿ ಅವ್ರು ನೋಡಿ ಅದಕ್ಕ ಕರೆಕ್ಟ್ ಇದು ಮಾಡ್ತಿದ್ರು. ನೀವೇನ್ರಿ ವೆಲ್ ಎಜುಕೇಟೆಡ್ ಅದಿರಿ, ಕ್ವಾಲಿಫೈಡ್ ಅದಿರಿ. ಅದನ್ನ ಬಿಟ್ಟು ನಿಮ್ಮವ್ರ ಮಾತು ತಿಳ್ಕೊಂಡು ನನ್ನ ತಂಗಿಗೆ ಜೀವ ತಿಂದಿರಲ್ಲ. ನಿಮಗೇನ್ ಗೊತ್ತಾಕೈತಿ? ಕೆಲ್ಸಕ್ಕೆ ಹೋಗ್ತಿದ್ರಿ, ನನ್ನ ತಂಗಿಗೆ ಏನ್ ಮಾಡ್ತಾರ, ಹಿಂದೆ ಎಷ್ಟು ಜೀವ ತಿಂತಾರ, ಆಕಿ ಆರಾಮ್ ರಾಣಿ ಜೊತೆ ಇದ್ದಕ್ಕಿ. ಒಂದು ಕೆಲಸ ಮಾಡ್ಲಾರ್ದಕ್ಕಿ ಬರ್ಲಾರ್ದ ಕೆಲಸ ಮಾಡ್ಕೊಂಡು ಅನಬಾರ್ದೆಲ್ಲ ಮಾತಾಡ್ಸ್ಕೊಂಡು ಅಷ್ಟೆಲ್ಲ ಕಷ್ಟಪಟ್ಟು ನಿಮ್ ಮನೆಗಿಂದ ಹೊರಗ್ ಬರ್ಬೇಕಂದ್ರ ಕಾರಾಗೃಹದಿಂದ ಹೊರಗ್ ಬಂದಂಗ ಆಗ್ಬಿಟ್ಟೈತಿ ಈಗ. ಅಷ್ಟಿರ್ಲಕ್ಕಾಗಿ ನನ್ ತಂಗಿ ಹೇಳ್ತಾ ಅಂದ್ರು ಇಲ್ಲಿ ಬಂದು, ನಾ ಹೋಗುದಿಲ್ಬೇ, ನನ್ ಕಳಿಸ್ಬೇಡ್ರಿ, ನಾ ನಿಮ್ಗೆ ವಜ್ಜ ಆಗೋದಿಲ್ಲ. ಹಂಗೆ ಈ ರೀತಿ ಮಾತಕ್ಕಿನ ಬಾಯಾಗ ಬರಾಕತ್ತಾವು ಅಂದ್ರೆ ಲೆಕ್ಕ ಹಾಕ್ಬಿಡೋಣ ಎಷ್ಟು ನೀವು ಆಕಿ ಜೀವ ತಿಂದಿರಿ ಅಂತ. ಇಲ್ರಿ ಅಕ್ಕರಿ, ನಂದು ತಪ್ಪಾಗಿತ್ತು, ನಮ್ಮ ಅವ್ರ ತಪ್ಪಾಗಿತ್ತು. ಇನ್ನೊಂದ್ಸರಿ ಹಂಗ ಮಾಡುದಿಲ್ಲ ಅಂತಂದ. ಹೌದು, ಒಂದ್ ಅವಕಾಶ ಕೊಡ್ರಿ ನೀವು, ನಾವ್ ಚಂದಾಗ ನೋಡ್ಕೊಂಡು ಹೋಗ್ತೀವ್ರಿ. ಆಕಿ ಏನಂತ ಹಂಗೇಲಿ. ನೋಡಪ್ಪ, ನಿಮ್ಮ ಮಾಮಾರ್ ಬರ್ತಾರ, ನಾವ್ ಏನೋ ನಿರ್ಧಾರ ತಗೊಳಕ್ ಆಗುದಿಲ್ಲ. ಏನ ಈಗ ನೀವ್ ಒಬ್ಬ ಬಂದು ಕರ್ಕೊಂಡ್ ಹೋಗ್ತೀನಿ ಅಂದ್ಮೇಲೆ ಕರ್ಕೊಂಡ್ ಹೋಗ್ತೀನಿ ಕಳ್ಸ್ರಿ ಅಂದ್ರೆ ಕಳ್ಸಕ್ ನಾವು ಹುಚ್ಚರಿಲ್ಲ. ಏನ ಈಗ ಆಮೇಲೆ ನಿಮ್ಮ ಮಾಮಾರ್ ಬಂದ್ ನನಗ್ ಇದು ಮಾಡ್ತಾರೆ, ನನ್ನ ಪರ್ಮಿಷನ್ ಇಲ್ಲ ಕಳ್ಸಿರಿ, ನಾಳೆ ಏನ್ ಹೆಚ್ಚು ಕಮ್ಮಿ ಆಯ್ತಂದ್ರೆ ನೀವು ಮುಂದುವರಿಸ್ರಿ. ಹಂಗಾದ್ರೆ ನಾ ಎದಕ್ಕೂ ಬೇಡಲ್ಲ ನಿಮಗ ಅಂತಂದ್ರೆ ನಾವೇನ್ ಮಾಡಕ್ ಹೋಗುನು? ನಾವೇನ್ ಮಾಡಕ್ ಹೋಗುನು? ಸ್ನೇಹನ್ ಕೇಳಂಗ. ಸ್ನೇಹ ಹ್ಞೂ ಅಂದಾಡ್ಬೇಕು, ಇವಾಗ ಮನ್ಸ ಐತಿ. ಹೌದಾ ಸ್ನೇಹ, ನೀವ್ ಹೋಗ್ತೀನಂದ್ಯಾ? ಹೋಗಂಗಾದ್ರೆ ನೀವ್ ಹೋಗ್ತೀನಂದ್ರ ಮುಂದೆ ಏನೇ ಸಮಸ್ಯೆ ಬಂದು ಅವ್ವ ಅಪ್ಪಗಾಗ್ಲಿ ನಮಗಾಗ್ಲಿ ಫೋನ್ ಹಚ್ಚಿ ಹಿಂಗ ಕೇಳಬಾರ್ದು. ಏನ ಅವ್ವ ನಾನು ಹೊಕ್ಕಿನಿ ಅಂದಿಲ್ಲ, ಏನು ಅಂದಿಲ್ಲ ಅವ್ರಿಗೆ. ಅವರು ಶಿಲ್ಪಕ್ಕನ ಗಂಡನ ಜೊತೆ ಇದ್ರ ಅವ್ರು ಬಿಡು, ನನ್ನ ಗಂಡ ಪರವಾಗಿಲ್ಲ ತನ್ನೂ ಒಂದು ಉದ್ದೇಶಕ್ಕನ ಹೊಕ್ಕಿದ್ದೆ ನಮ್ಗೆ ಒಂದು. ಆದ್ರೆ ಅವ್ರು ಹಂಗಿಲ್ಲ ಬೇ, ಅವ್ರು ಹಂಗಿಲ್ಲ. ಎಲ್ಲದಕ್ಕೂ ಅವ್ರು ಅವನ್ ಮಾತಾಡ್ತಾರ, ಎಲ್ಲದಕ್ಕೂ ಅವ್ ಬಿಡು. ಇವ್ರು ನನಗ್ ಹಂಗ ಜೀವ ತಿಂತಾರ ಬೇ, ಅವ್ರವ್ ಹೇಗ್ ಕೊಡ್ಲಿ ಬಿಡ್ಲಿ ಹಂಗ ಜೀವ ತಿನ್ನೋದು. ಪ್ರತಿಯೊಂದಕ್ಕೂ ನನಗರ ಸಾಕಾಗೈತಿ, ನಾ ಬರ್ತೀನಿ ಅಂತ ಹೇಳಿಲ್ಲ ಅವ್ರಿಗೆ. ಇಷ್ಟಕ್ಕ ಹಿಂಗ ನನಗ್ ಫಸ್ಟ್ ಆಫ್ ಆಲ್ ಹೋಗಾಕ್ ಮನಸ್ಸು ಇಲ್ಲ. ನನ್ ದುಡಿಬೇಕು, ನನ್ನ ಕಾಲ್ ಮೇಲೆ ನಿಂದಿರ್ಬೇಕು, ನನ್ನ ತಂದೆ ತಾಯಿ ಜೊತೆ ಇರ್ಬೇಕು, ನನ್ನ ತಂದೆ ತಾಯಿನ ನೋಡ್ಕೊಂಡು ಹೋಗ್ಬೇಕು. ಇವ್ರ ಮನೆಗೆ ಹೋಗಿ ಅಲ್ಲಿ ಒಂಥರ ಕೆಲಸದ ಆಳ ಜೊತೆ ದುಡ್ಕೊಂಡು ಇರುವುದು ನನಗೆ ಎಳ್ಳೆ ಕಾರಣಷ್ಟು ಇಷ್ಟ ಇಲ್ಲ. ಸ್ನೇಹ ನನ್ ಮಾತು ಕೇಳು. ಅಲ್ರಿ, ಆಕಿನ ಮನಸ್ಸಿನಾಗಿಂದ ಏನೈತಿ ಅನ್ನೋದು ಹೇಳಿದ್ಲಲ್ಲ. ಇಷ್ಟಾದ್ಮೇಲೂ ಮತ್ ನೀವು ಹಿಂಗ್ ಮಾಡಾಕತ್ತೀರ ಅಂದ್ರೆ ಆಕಿನ ಮನ್ಸಿಗೆ ಎಷ್ಟು ನೋವಾಗಿರ್ಬಾರ್ದು. ಎಷ್ಟಕ್ಕ ಯಾಕಂದ್ರೆ ಇದು ಹಿಂಗ ಬಿಟ್ರೆ ಆಗೋದಿಲ್ಲ. ನೀವು ಹಿಂಗ್ ಬಂದು ಸಡನ್ ಆಗಿ ಸರಳ ಬಂದ್ ಕರ್ತೀರಿ ಕಳ್ಸ್ಬಿಡಕ್ ನಮ್ಗೆ. ನಿಮ್ಮವ್ರು ಎಲ್ಲದಾರ್ರಿ? ಅವರು ಅಲ್ಲ ಇದು ಎಲ್ಲ ನಮ್ ತಂಗಿ ಹಿಂಗ್ ಮಾಡಿದ್ರು, ಅವರು ಬರ್ಬೇಕಾಗಿತ್ತಲ್ಲ. ಮತ್ತ ಅವ್ರು ಎಲ್ಲದಾರ? ನೀವು ಅಷ್ಟು ಬಂದ್ ಕರೆದ್ ಬಿಟ್ಟ ಕಳ್ಸ್ಬಿಡಕ್ ನಮಗೂ ಹಿಂಗ್ ಹೇಳೋರು ಕೇಳೋರು ಅದಾರ್ರಿ ಎಲ್ಲಾರು.
ಹಂಗ ಸಡನ್ ಆಗಿ ಕಳ್ಸಕ್ ಆಗಲ್ಲ ನಮಗ. ನೋಡ್ರಿ ಇರ್ರಿ, ಊಟ ಮಾಡ್ರಿ, ಆರಾಮ್ ಕೂಡ್ರಿ. ನಮ್ಮ ಅಪ್ಪಾರು ಈ ಸಂಜೆಗ್ ಬರ್ತಾರೆ. ಅವ್ರದ್ದು ಏನನ್ನೋದು ಕೇಳ್ಕೊಂಡು ಆಮೇಲೆ ನೀವು ಅವ್ರ ನಿರ್ಧಾರ ಎಲ್ಲಾರು ಕೂತು ನಿರ್ಧಾರ ತಗೊಳ್ಳಿ. ಆದ್ರ ಆಕಿಂದು ಗಟ್ಟಿ ನಿರ್ಧಾರ ನೋಡಿದ್ರೆ ಆಕಿನ ಮನಸ್ಸಿನಾಗ ಏನೈತನೋ ನಿಮ್ಗ ಗೊತ್ತೈತಿ, ನಿಮಗ್ ಬಿಟ್ಟಿದ್ರಿ. ಆಯ್ತು ತಗೋರಿ ನರ್, ನಮ್ಮ ಅವ್ವ ಸಮಾಧಾನದಿಂದ ತಂದಿದ್ದಕ್ಕೆ ಮಾತಾಡ್ದೇನು. ಇಲ್ಲ ಅಂದ್ರೆ ನಂದು ಮುಖನೇ ಬೇರೆ ಇರ್ತಿತ್ತು. ಇವ್ರ ಮನೆಗೆ ನಾನ್ ಬಂದೆ ನಾಯಿಗತೆ. ನಮ್ಮ ಅವ್ವ ಹೋಗಿ ಮೊದಲು ಇದು ಮಾಡ್ಬೇಕಾಗಿತ್ತು. ಇಷ್ಟೆಲ್ಲ ಬಂದು ಇಷ್ಟೆಲ್ಲ ಕೇಳಿದ್ರು, ಅಷ್ಟು ಕೇಳಿದ್ರು ಮರ್ಯಾದೆ ಇಲ್ಲದಂಗ್ ಮಾಡಿದ್ರಲ್ಲ ಇವ್ರು. ಅಲ್ಲ, ಹಂಗ ಹೊಂಟೆ ಬಿಟ್ರಲ್ಲ, ಏನು ಎತ್ತ ಅನ್ನೋದು ಗೊತ್ತಾಗಿಲ್ಲ. ಏನು ಊರಿಗೆ ಹೋಗ್ತೀನಿ ಅನ್ನೋ ಕಾಯ್ತೀನಿ ಅಂದ್ರೆ ಏನು ಗೊತ್ತಾಗಿಲ್ಲ. ಇಲ್ಲಿ ಮಾಮಾರ್ ಬರುತ್ತನ ಕೂಡುದು ಸರಿ ಅನ್ಸುದಿಲ್ರಿ, ಯಾಕಂದ್ರೆ ಯಾರ ಮನಸ್ಸು ಇಲ್ಲಿ ಸರಿ ಓದಿಲ್ಲ. ಇಲ್ಲಿ ಸುಮ್ಮನೆ ಇಲ್ಲಿ ಕುಂದ್ರಾಕ ನನಗೂ ಮನಸ್ಸಿಲ್ರಿ. ಮಾಮಾರ್ ಫೋನ್ ನಂಬರ್ ಐತಲ್ರಿ, ಅವ್ರ ಜೊತೆ ಹಚ್ಚಿ ಮಾತಾಡ್ತೀನಿ ತಗೋರಿ, ಬರ್ತೀನಿ. ಇಷ್ಟು ಬುದ್ಧಿ ಮೊದ್ಲೇ ಇದ್ದಿದ್ರೆ ನಡೀತಿತ್ತು. ತಾಯಿಗೆ ಎಷ್ಟು ಬೇಕಷ್ಟು, ಹೆಂಡತಿಗೆ ಎಷ್ಟು ಬೇಕಷ್ಟು ಇದ್ದಿದ್ರೆ ಇಷ್ಟೇ ಪ್ರಾಬ್ಲಮ್ ಆಗ್ತಿತ್ತು. ಎಲ್ಲ ಅವ್ರವ್ರು ಕೇಳ್ಕೊಂಡ್ ಬಂದಿದ್ದು. ಹೌದು, ನನ್ನ ತಂಗಿನ ಕೆಲಸ ಮಾಡಲ್ಲ ಮುಟ್ಟಲ್ಲ, ತನಗೆ ಎಷ್ಟು ಬರ್ತೈತೆ ಅಷ್ಟು ಕಲಿಲ್ಲ, ಇಲ್ಲಿ ಮಾಡ್ಲಾರ್ದ ಕೆಲ್ ಮಾಡಾಕತ್ತಿದ್ರು. ಅದನ್ನ ಸ್ವಲ್ಪ ಪ್ರೀತಿ ತೋರಿಸಿದ್ರು, ಮುಗ್ದ ಹೋಗಿತ್ತು. ಇಷ್ಟಿದ್ದಿದ್ದು ಕಡ್ಡಿ ಹೋಗಿ ಗುಡ್ಡಿ ಹಾಕಿತ್ತು. ಇವರು ಜಟ್ಟಿ ಮೀಸಿ ಮಣ್ಣಾದ್ರು ಏನ ಅಂತಾರಲ್ಲ, ಹಂಗಾಯ್ತು.